ಹೈ ಜವಾನಿ ಹೇ ತೋ ಇಷ್ಕ್ ಹೋನಾ ಹೇ ಈ ಒಂದು ಮೂವಿದ ಅಫಿಷಿಯಲ್ ಟ್ರೈಲರನ್ನು ರಿಲೀಸ್ ಮಾಡಿದಾರು. ಇದನ್ನು ನೋಡ್ಕೊಂಡು ನನಗೆ ಅನಿಸಿದ್ದು ಹೆಂಗಪ್ಪ ಇದು ಸಾಧ್ಯ ಅನ್ನೋ ಫೀಲ್ ನಂಗೆ ಡೆಫಿನೆಟ್ ಆಗಿ ಬಂತು. ಬರ್ರಿ ಇದ್ರ ಬಗ್ಗೆ ಫಾಸ್ಟಾಗಿ ಮಾತಾಡ್ಕೊಂಡು ಬರೋಣ. ಈ ಒಂದು ಮೂವಿ ಒಳಗೆ ಅರುಣ್ ಅವರ ಆನಂತರ ಮೃಣಾಲ ಆನಂತರ ಪೂಜಾ ಅವರ ಮೇನ್ ರೋಲ್ ಆಗಿರ್ತಾರೋ. ಈ ಒಂದು ಮೂವಿ ಎದು ರಿಲೇಟೆಡ್ ಇರ್ತದೆ ಅಂದ್ರೆ ಪ್ಯೂರೆಸ್ಟ್ ಆಗಿ ಹೇಳೋದಾದ್ರೆ ಒಂದು ಕಾಮಿಡಿ ರಿಲೇಟೆಡ್ ಇರ್ತೈತಿ. ನಮ್ಮ ಅರುಣ ಒಂದು ಕಿತಾಬಜಿ ಮಾಡಿದಾನು. ಅದು ಏನಪ್ಪ ಅಂದ್ರೆ ಫಸ್ಟ್ನೇಕ ಮೃಣಾಲ್ ಅವರನ್ನು ಮದುವೆ ಆಗಿದ್ದಾನು, ಆನಂತರ ಪೂಜಾ ಅವರನ್ನು ಲವ್ ಮಾಡಕತ್ತಾನು. ಈ ರೀತಿಯಾದ ಸಿಚುವೇಶನ್ ಬರ್ತೈತಿ. ನಡಕ್ಕೆ ಒಂದು ಸಲ ತೋರಿಸಿದಂಥ ಸೀನನ್ನು ನೋಡೋದಾದ್ರೆ ಮೃಣಾಲ ಮತ್ತು ಅರುಣ್ಗೆ ಒಂದು ಡಿವೋರ್ಸ್ ಸಿಚುವೇಶನ್ ಬರ್ತೈತಿ. ಅವಾಗ ಅರುಣ್ಗೆ ಅದು ಇಷ್ಟ ಇಲ್ಲ, ಬಟ್ ಮೃಣಾಲ ಅದನ್ನ ತಗೋಕೆ ನಿಂತಾಳು. ಹಿಂಗಿದ್ದಂಥ ಸಂದರ್ಭದಾಗ ಇದನ್ನೆಲ್ಲ ಇಲ್ಲೇ ಸೈಡ್ ಇಡ್ತಾರೋ. ಮುಂದೊಂದು ಮತ್ತೊಂದು ಸೀನ್ ತೋರಿಸ್ತಾರೋ. ಅದರೊಳಗೆ ನಮ್ಮ ಅರುಣ ಮತ್ತು ಪೂಜಾ ಅವರ ಒಂದು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ. ಹಿಂಗಿದ್ದಾಗ ಈ ಕಡೆ ಪೂಜಾ ಕೂಡ ಪ್ರೆಗ್ನೆಂಟ್ ಆಕಾಳು, ಆನಂತರ ಈ ಕಡೆ ಮೃಣಾಲ್ ಕೂಡ ಪ್ರೆಗ್ನೆಂಟ್ ಆಕಾಳು. ಈ ಒಂದು ಸಿಚುವೇಶನನ್ನು ನಮ್ಮ ವರುಣ ಹೆಂಗೆ ಫೇಸ್ ಮಾಡ್ತಾನು ಅನ್ನೋದನ್ನು ಈ ಒಂದು ಮೂವಿ ಆಗೈತಿ. ಅಂದ್ರೆ ಹೇ ಜವಾನಿ ಅಥವಾ ಇಷ್ಕ ಕರ್ನಾಯ ಅಂದ್ರೆ ಇದ್ರ ಅರ್ಥ ಇಷ್ಟ ಒಂದು ಯೌವನ ಅಂತಲ್ಲ, ನಾವು ಯೌವನ ಇದ್ದಾಗನ ಒಂದು ಲವ್ವನ್ನು ಮಾಡ್ತಾರೋ ಅಥವಾ ಮಾಡಲೇಬೇಕು, ಈ ರೀತಿಯಾದ ಒಂದು ಅರ್ಥವನ್ನು ಕೊಡ್ತೈತಿ. ಆನಂತರ ಇದ್ರೊಳಗೆ ಯೂಸ್ ಮಾಡಿದಂಥ ಫ್ಯಾಕ್ಟ್ಗಳು ಲೈಕ್ ಅದರೊಳಗೂ ಒಂದು ವರುಣ್ ಅವ್ರ ಆ್ಯಕ್ಟಿಂಗ ಸೂಪರ್ ಆಗಿತ್ತು. ಆನಂತರ ಅವ್ರಿಗೆ ಸಾಥ್ ಕೊಡುವಂಗೆ ಮೃಣಾಲ್ ಅವ್ರ ಆ್ಯಕ್ಟಿಂಗ, ಆನಂತರ ಪೂಜಾ ಅವರು ಕೂಡ ತಮ್ಮ ಬೆಸ್ಟನ್ನು ನೀಡಿದರು. ಆನಂತರ ಬೇರೆ ಬೇರೆ ಅನೇಕ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೋ. ಅವರೆಲ್ಲನೂ ಒಂದು ಆ್ಯಕ್ಟಿಂಗನ್ನು ನೋಡ್ರೆ ಒಂದು ಚಲೋ ತಮಗೆ ಇತ್ತು. ಒಂದು ಮಟ್ಟಿಗೆ ಹೇಳೋದಾದ್ರೆ ನನಗೆ ಒಂದೊಂದು ಕಡೆ ಏನು ಅನ್ನಿಸ್ತಂದ್ರೆ ಸ್ವಲ್ಪ ಮಟ್ಟಿಗೆ ಒಂದು ಪ್ರೀವಿಯಸ್ ನಾವು ಏನು ನೋಡಿದವಲ್ಲ ಅನೇಕ ಮೂವಿಗಳದು ಅದನ್ನು ಒಂದು ಇದ್ರೊಳಗೂ ನೋಡತ್ತವು ಅನ್ನೋ ಫೀಲ್ ಡೆಫಿನೆಟ್ ಆಗಿ ಬಂತು. ಅಂದ್ರೆ ಏನು ಹೊಸದೈತಿ ಇದ್ರೊಳಗೆ ಅನ್ನೋ ಫೀಲ್ ನಂಗೆ ಡೆಫಿನೆಟ್ ಆಗಿ ಬಂತು. ಬಟ್ ನಾವು ಪ್ರೀವಿಯಸ್ ಅನೇಕ ಮೂವಿ ನೋಡಿದೆವು ಇದೇ ಒಂದು ಟಾಪಿಕ್ ಮ್ಯಾಗ. ಆದರೂ ನಮ್ಮ ಕನ್ನಡ ಒಳಗೂ ಅದಾವು, ಹಿಂದಿ ಒಳಗಂದ್ರೆ ಸಿಕ್ಕಾಪಟ್ಟೆ ಅದಾವು. ಇದನ್ನು ನೋಡ್ಬೇಕಂದ್ರೆ ಏನು ಐತಿ ಹೊಸದ ಅನ್ನೋ ಡೌಟ್ ಡೆಫಿನೆಟ್ ಆಗಿ ಬಂತು ಈ ಒಂದು ಟ್ರೈಲರ್ ನೋಡ್ಕ. ಆನಂತರ ಹಳಿ ಒಂದು ಮ್ಯೂಸಿಕ್ ಕೂಡ ಆ್ಯಡ್ ಮಾಡಿದಾರು. ಅದನ್ನು ಒಂದು ಹೊಸದಾಗಿ ತೋರಿಸುವಂಥ ಪ್ರಯತ್ನ ಕೂಡ ಐತಿ. ನೋಡೋಣ ಅದನ್ನು ಹೆಂಗೆ ತೋರಿಸ್ತಾರೆ ಅಂತೇಳಿ. ಇನ್ನು ಈ ಒಂದು ಮೂವಿ ಬರೋದೇ ಒಂದು ಜೂನ್ 5ನೇ ತಾರೀಕು ಮಟ್ಟ ಐತಿ. ಅಲ್ಲಿ ಮಟ್ಟ ವೇಟ್ ಮಾಡೋಣ ಮೂವಿಗೋಸ್ಕರ ಹೆಂಗೆ ಇರ್ತದೆ ಅಂತೇಳಿ. ಆನಂತರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆನಂತರ ಬ್ಯಾಕ್ಗ್ರೌಂಡ್ ಒಳಗಿರುವಂಥ ಸೆಟಪ್ ಎಲ್ಲ ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ಒಂದು ಸಣ್ಣ ಮಟ್ಟಿಗೆ ಡಿಸಪಾಯಿಂಟ್ಮೆಂಟ್ ಅನಿಸಿದ್ದು ಏನಪ್ಪ ಅಂದ್ರೆ ಒಂದೊಂದು ಕಡೆ ನಾವು ನೋಡಿದ್ರೆ ಒಂದು ಆರ್ಟಿಫಿಷಿಯಲ್ ಆಗಿ ಅನ್ಸೋದೈತಿ ಅನ್ನೋ ಫೀಲ್ ಡೆಫಿನೆಟಾಗಿ ಬಂತು. ಕ್ಯಾಮ್ರಾ ಆ್ಯಂಗಲ್ಗಳನ್ನೆಲ್ಲ ಗಮನಿಸಿದ್ರೆ ಇನ್ನೊಂದು ಚೂರು ಬೆಟರ್ ಮಾಡಬೇಕಿತ್ತು ಅನ್ನೋ ಫೀಲು ಕೂಡ ಒಂದೊಂದು ಕಡೆ ಬಂದದ್ದುಂಟು. ಆನಂತರ ಮತ್ತೊಂದು ವಿಷಯ ಹೇಳೋದಾದ್ರೆ ಈ ಒಂದು ಮೂವಿ ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿರ್ತೈತಿ. ಆರಾಮಾಗಿ ಫ್ಯಾಮಿಲಿ ಜೋಡಿ ಕುಂತು ನೋಡ್ಬೋದು. ಏನು ಭಯಗಳದು ಅಂಥವು ಏನಿಲ್ಲ, ಇವನ್ ಯೂಸ್ ಮಾಡಿಲ್ಲ, ಏನು ಮ್ಯೂಟ್ ಇಲ್ಲ, ಏನಿಲ್ಲ, ಒಂದು ನೋಡುವಂಥ ಮೂವಿನ ಐತಿ ಡೆಫಿನೆಟಾಗಿ. ಆನಂತರ ನಮ್ಮ ಒಂದು ವರುಣ್ ಅವರ ಸಿಚುವೇಶನನ್ನು ನೋಡೋಕ್ಕಾದ್ರೂ ಹೋಗಲೇಬೇಕು ಇದನ್ನು. ಯಾಕಂದ್ರೆ ಈ ಕಡೆ ನಮ್ಮ ಪೂಜಾ ಅವರ ಏನು ಅನ್ನೋದಲ್ಲ, ಅವ ಮಾತ್ರ ಡಾಂಡ್ ಅದಾನು, ಏನರ ಎಗರಾಡಿದ್ರೆ ತಲೆಗೆ ಗಣ್ಣನ ಇಡತಾನು. ಅಂದರೆ ಇದರ ಅರ್ಥ ಇಲ್ಲಿ ಒಂದು ಭಾಳಷ್ಟು ಕ್ರಿಟಿಕಲ್ ಸಿಚುವೇಶನ್ ಆಗೈತಿ ನಮ್ಮ ವರುಣಿಂದ. ಅದರಿಂದ ಹೆಂಗೆ ತಪ್ಪಿಸ್ಕೋತಾನು. ಆನಂತರ ಲಾಸ್ಟಿಗೆ ಇಬ್ಬರು ಕೂಡಿ ಒಂದೇ ಹಾಸ್ಪಿಟಲ್ ಹೋಗ್ತಾರೋ ಪ್ರೆಗ್ನೆನ್ಸಿ ಇದನ್ನು ಮಾಡೋಕೆ. ಆ ಸೀನ್ಗಳು ಇದನ್ನೆಲ್ಲ ನೋಡ್ರೆ ಒಂದು ನೋಡೋಕೆ ಹೋಗ್ಬೇಕು ಅನ್ನಿಸ್ತು. ಓಕೆ, ಇದಾಗಿತ್ತು ಒಂದು ಹೈ ಜವಾನಿ ಹೇ ತೋ ಇಷ್ಕ್ ಕರ್ನಾ ಹೇ ಅಂತೇಳಿ ಒಂದು ಮೂವಿದ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಅವರ ಮಾತ್ರ ಲೈಕ್ ಕೊಟ್ಟು ಹೋಗ್ರಿ.